ಅದೇ ರೀತಿಯಾಗಿ ನಾನು ಈ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ನಮ್ಮ ಕ್ರಿಯೇಟಿವ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬರು ಅಂತೇಳಿ ನಮ್ಮೂರಿನವರು ಅಶ್ವಥ್ ಅವರ ಕೃತಿಯನ್ನು ಬಿಡುಗಡೆ ಮಾಡೋದಕ್ಕೆ ನಾನು ವೇದಿಕೆಗೆ ಅಶ್ವಥ್ ಅವರನ್ನು ಆಹ್ವಾನಿಸ್ತೀನಿ. ಹಾಗೆಯೇ ಕೆಲವು ಸತಿ ಒಂಥರ ಸಂಬಂಧಗಳು ಹಂಗಿದ್ರೆ ಚಂದ, ಅದು ದೇವಪ್ಪನವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೀನಿ. ಉಪನ್ಯಾಸಕರು ಬನ್ನಿ. ಅವ್ರು ಹಂಗೆ ಸಿಕ್ಕೋದೇ ಇಲ್ಲ, ಕಾಲೇಜು ಮುಗಿಸಿದ್ರೆ ಮನೆ ಹಿಂಗೆ ಓಡಾಡ್ತಾ ಇರ್ತಾರೆ. ಹಾಗೆಯೇ ಉಪನ್ಯಾಸಕರಾದಂಥ ಮತ್ತು ನಮ್ಮ ಸಂಘಟನೆಯ ಭಾಗವೇ ಆಗಿರ್ತಕ್ಕಂಥ ಸುಚೇತಾ ಹರೀಶ್ ಇವರು ಶ್ರೀನಿಧಿಯವರು ಮತ್ತು ವಕೀಲರಾದಂಥ ಸುಚೇತಾ ಹರೀಶ್ ಅವರು ವೇದಿಕೆಗೆ ಬರಬೇಕು ಅಂತ. ಬೇಗ ಬನ್ನಿ, ಬೇಗ. ಸಿ ಸುಬ್ರಹ್ಮಣ್ಯ ಅವರ 2 ಕೃತಿಗಳನ್ನು ಸಹಿತ ನಾವು ಇವತ್ತು ಜನಾರ್ಪಣೆ ಮಾಡ್ತಿದ್ದೀವಿ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ತುಂಬ ಶ್ರಮವಹಿಸಿ ಮತ್ತು ಒಬ್ಬ ಅತ್ಯುತ್ತಮವಾದಂಥ ಪ್ರಿನ್ಸಿಪಾಲ್ರು ಅಂಥೇಳಿ ಹೆಸರನ್ನು ಪಡೆದಿರ್ತಕ್ಕಂಥವ್ರು ಸುಬ್ರಹ್ಮಣ್ಯ ಅವರು. ಮಂಗಳೂರಿನ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಶ್ವಥ್ ಅವರು ಅವರ ಜೀವನಯಾನ ಮತ್ತು ಹೊಸಪಟ್ಟಣ 2 ಕೃತಿಗಳನ್ನು ಅಶ್ವಥ್ ಮತ್ತು ದೇವಪ್ಪನವರು ಬಿಡುಗಡೆ ಮಾಡಬೇಕು ಅಂತ ಕೇಳ್ತೀನಿ. ಓಹೋ, ನೋಡಿ, ಇದು ಯೋಗ ಸಂಬಂಧಗಳು. ಜೋರಾಗಿ ಚಪ್ಪಾಳೆ ಹೊಡಿಬೇಕಾದ ಸಮಯ. ಏನಕ್ಕೆ ಅಂತ ನಾನು ಹೇಳ್ಬೇಕಾದ್ರೆ ಮುಂಚೆ ಚಪ್ಪಾಳೆ ಹೊಡೆದ್ರಿ ನೋಡಿ ಅವರು. ದೇವಪ್ಪ ಈ ಖುಷಿಯಿಂದ ಹೇಳ್ತಾರೆ, ವೇದಿಕೆ ಮೇಲಿರೋ 3 ಜನರು ಸಹಿತ ಅವರ ಶಿಷ್ಯರಂತೆ, ಅದಕ್ಕಾಗಿ ಜೋರಾದ ಚಪ್ಪಾಳೆಯನ್ನು ಹೊಡೆದರು. ನಮ್ಮ ಅಶ್ವಥ್ ಅವರ ಕೃತಿ, ನಾನು ಆ ಕೃತಿಯನ್ನು ಅವರ ಗುರುಗಳು ಮತ್ತು ಭಾವನವರಾದಂಥ ದೇವಪ್ಪನವ್ರ ಕೈಲೇ ಬಿಡುಗಡೆ ಮಾಡಿಸ್ತಾ ಇದ್ದೆ. ಅರಿವಿನ ದಾರಿ ಅವರ ಕ್ರಿಯೇಟಿವ್ ಪುಸ್ತಕ ಮನೆಯಿಂದ ಪ್ರಕಟವಾದಂಥ ಕೃತಿ. ತುಂಬ ಅತ್ಯುತ್ತಮವಾದಂಥ ಭಾವನೆ ಅಂತ ಈ ರೀತಿ ಪುಸ್ತಕ ಹಿಡ್ಕೊಂಡಿದ್ದ ಫೋಟೋ ಯಾವಾಗಲೂ ತೆಗೆಸ್ಕೊಂಡಿರಲಿಲ್ಲ ನೋಡಿ. ಥ್ಯಾಂಕ್ ಯು. ಈಗ ಶ್ರೀ ಅಶ್ವಥ್ ಅವರು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಅಶ್ವಥ್ ಅವರಿಗೆ ಗೌರವವನ್ನು ದೇವಪ್ಪ ಸರ್ ನೀಡಬೇಕು. ಥ್ಯಾಂಕ್ ಯು. ಅಶ್ವಥ್ ಅವರು 1-2 ನುಡಿಯನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಭಾಳ ಅದ್ಭುತವಾದಂಥ ಪರಿಕಲ್ಪನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ವಿಶೇಷವಾಗಿ ಮಲೆನಾಡು ನನ್ನ ಜನ್ಮಭೂಮಿ, ಕರಾವಳಿ ನನ್ನ ಕರ್ಮಭೂಮಿ. ಹಾಗಾಗಿ ಮಲೆನಾಡು ಮತ್ತು ಕರಾವಳಿ, ಜನ್ಮಭೂಮಿ ಮತ್ತು ಕರ್ಮಭೂಮಿ ಒಟ್ಟುಗೂಡ್ತಕ್ಕಂತಹ ಒಂದು ಒಕ್ಕೂಟದಲ್ಲಿ ಜನಪರ ಕಾಳಜಿಗಾಗಿ ಇಂತಹ ಒಂದು ಚಿಂತನೆಯ ವೇದಿಕೆಯಲ್ಲಿ ನಾವು ಚಿಂತಕರ ಚಾವಡಿಯಲ್ಲಿ ನಿಂತ್ಕೊಂಡಿದ್ದೇವೆ. ಭಾಳ ಹೆಮ್ಮೆ ಆಗುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ಯಾವುದೋ ಒಂದು ಯೂನಿವರ್ಸಿಟಿಯ ಒಂದು ಸಭಾಂಗಣದಲ್ಲಿಯೋ ಅಥವಾ ಯಾವುದಾದ್ರೆ ಬೇರೆ ಬೇರೆ ರೀತಿಯ ಸಾಹಿತ್ಯದ ವೇದಿಕೆ, ಕುವೆಂಪು ವೇದಿಕೆಯಲ್ಲಿಯೋ, ಕಾರಂತರ ಒಂದು ಸಭಾಂಗಣದಲ್ಲೋ ಆಗಬೇಕಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಸುಧೀರಣ್ಣ ಮತ್ತು ಇಡೀ ನಮ್ಮ ಮಲೆನಾಡಿನ ಕರಾವಳಿಯ ಈ ಒಕ್ಕೂಟ ಕೊಪ್ಪದ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಭಾಂಗಣದ ಇಷ್ಟೊಂದು ಚಂದವಾಗಿ
ಮಾಡ್ತಕ್ಕಂಥ ಆಲೋಚನೆಯೇ ಬಹುದೊಡ್ಡ ಒಂದು ದೊಡ್ಡ ಶಕ್ತಿ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಧೈರ್ಯವನ್ನು, ಈ ಚಿಂತನೆಯನ್ನು, ಈ ಬದ್ಧತೆಯನ್ನು ಖಂಡಿತ ನಾವು ಮೆಚ್ಚಲೇಬೇಕು. ಯಾಕಂದರೆ ಇಂತಹ ಚಿಂತಕರ ಚಾವಡಿ ನಿರ್ಮಾಣ ಆದಾಗ ಮಾತ್ರ ಒಂದು ಅರ್ಥದಲ್ಲಿ ನಾವು ಒಂದು ಮುಂದಿನ ಹಂತಕ್ಕೆ ಬೇಕಾದಂತಹ ಇಂಟೆಲೆಕ್ಚುವಲ್ಗಳನ್ನು, ಪ್ರಬುದ್ಧರನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವಾಗಲೂ ದ್ವೇಷ ಅಥವಾ ಮತಾಂಧತೆ, ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಮಾತನಾಡುವಾಗ ನಮ್ಮ ಮುಂದಿನ ಪೀಳಿಗೆಗೆ ಚಿಂತನೆಗಳನ್ನ ಬೆಳೆಸ್ತಕ್ಕಂಥ, ನಾವು ಯಾವ ರೀತಿ ಕುವೆಂಪು ಕಂಡಂತಹ ವಿಶ್ವ ಪ್ರಜ್ಞೆಯ ವಿಶ್ವಮಾನ ಸಂದೇಶವನ್ನು ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಮಗೆ ಇನ್ನೊಂದಷ್ಟು ಹೊಸ ಬೆಳಕನ್ನು ಚೆಲ್ಲುವಂತಹ ದೃಷ್ಟಿಯಲ್ಲಿ ಬಹಳ ಒಳ್ಳೆಯ ಪ್ರಯತ್ನ ಆಗಿದೆ. ಬಹುಶಃ ಇದು ಯಾವುದೋ ಒಂದು ರಾಜಕೀಯ ಕಾರ್ಯಕ್ರಮ ಆಗಿದ್ದರೆ, ಬೇರೆ ಒಂದು ಧರ್ಮದ ಬೇರೆ ಬೇರೆ ರೀತಿಯ ವೇದಿಕೆಗಳಾಗಿದ್ದರೆ ಜನ ಕಿಕ್ಕಿರ್ ತುಂಬ್ತಾ ಇದ್ದರೇನೋ. ಆದರೆ ಇವತ್ತು ಸುಧೀರಣ್ಣ ಮತ್ತು ಅವರ ತಂಡ ಮಾಡಿರ್ತಕ್ಕಂಥ ಈ ಪ್ರಯತ್ನ ಒಂದು ಬೀಜವನ್ನು ಬಿತ್ತಿದ ಹಾಗೆ ನಾಳೆ ಅದು ಖಂಡಿತವಾಗಿಯೂ ಹೆಮ್ಮರವಾಗಿ ಇಂತಹ ಚಿಂತನೆಗಳನ್ನು ಬೆಳೆಸ್ಕೊಳ್ತಕ್ಕಂಥ ಮುಂದಿನ ಪೀಳಿಗೆಯನ್ನು ನಿರ್ಮಾಣ ಮಾಡಿಯೇ ಮಾಡುತ್ತೆ ಅಂತ ಹೇಳುವ ವಿಶ್ವಾಸವನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೇನೆ. ಇವತ್ತು ಇಲ್ಲಿ ಇರ್ತಕ್ಕಂಥ ಜನ 100, 200, 300 ಆದರೆ ಅವರು ನಾಳೆ ಊರಿಗೆ ಅಥವಾ ಮನೆಗೆ, ಒಂದು ಕುಟುಂಬಕ್ಕೆ, ಸಮಾಜಕ್ಕೆ ಕೊಂಡು ಹೋಗ್ತಕ್ಕಂತಹ ಚಿಂತನೆಗಳು ಸಾವಿರಾರು. ಅದರ ಮುಖಾಂತರ ಇನ್ನೊಂದಷ್ಟು ಮುಂದಿನ ಕುಡಿಗಳನ್ನು, ಮುಂದಿನ ಚಿಂತನೆಗಳನ್ನು ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾನು ಇತ್ತೀಚೆಗೆ ದುಬೈನ ಯುದ್ಧದ ಕಾರ್ಮೋಡದಲ್ಲಿ ಸಿಲುಕು ಹಾಕ್ಕೊಂಡಿದ್ದೆ. ಆಗ ನಿಜವಾದ ಇಷ್ಟೊಂದು ಕಡೆ ನಾವು ಈ ಮಲೆನಾಡಿನ ಕೊಪ್ಪದಲ್ಲಿ ಬಹಳ ಸೇಫಾಗಿ ಸುರಕ್ಷಿತವಾಗಿದ್ದೇವೆ. ಆದರೆ ಯುದ್ಧದ ಪರಿಣಾಮಗಳೆಂತ, ಹೇಗೆ ಒಂದು ವೈಷಮ್ಯಕ್ಕೆ ಬಿದ್ದಾಗ ನಾವು ಅದರ ಒಂದು ಕೆಟ್ಟ ಪರಿಣಾಮ ನೋಡ್ತೇವೆ ಅಂತ ಹೇಳೋದನ್ನು ಅಕ್ಷರಶಃ ನಾನು ನೇರವಾಗಿ ಕಂಡಂತಹ ವಿಚಾರಗಳು. ಜೊತೆಗೆ ಕರಾವಳಿಯಲ್ಲಿ ಕೆಲಸ ಮಾಡುವಾಗ ಈಗ ಉದಯಣ್ಣ ಹೇಳಿದರು, ಇಡೀ ನಮ್ಮ ಕರಾವಳಿಯಲ್ಲಿ ಸುಮಾರು 25-30 ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೇವಲ PU ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತಕ್ಕಂತಹ ಕರಾವಳಿಯ ಸಂಸ್ಥೆಗಳಿರುವಾಗ, ತುಂಬದಷ್ಟು ಮೇಧಾವಿಗಳು, ಬುದ್ಧಿವಂತಿರ್ತಕ್ಕಂತಹ ಊರು. ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚು ಪ್ರತಿ ವರ್ಷವೂ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಕೊಡ್ತಕ್ಕಂಥ ದಕ್ಷಿಣ ಕನ್ನಡ, ಉಡುಪಿ ಇರ್ತಕ್ಕಂಥ ಅಂತಹ ಸ್ಥಳಗಳಲ್ಲಿಯೇ ಎಲ್ಲೋ ಒಂದು ಕಡೆ ನಾವು ವೈಷಮ್ಯದ, ಧರ್ಮಗಳ ನಡುವಿನ ಒಂದು ಗಲಾಟೆಯನ್ನು, ದ್ವೇಷವನ್ನು, ಹೋರಾಟವನ್ನು ನೋಡುವಾಗ ಭಾಳಷ್ಟು ಬಾರಿಗೆ ನನಗೆ ಮನಸ್ಸಿಗೆ ಬೇಸರ ಆಗಿದೆ. ಅಂದರೆ ಇಷ್ಟೊಂದು ಮೇಧಾವಿಗಳಿರ್ತಕ್ಕಂಥ ಮಣ್ಣಲ್ಲಿಯೇ ಅಂಥ ಚಿಂತನೆಗಳು ಹೇಗೆ ಹುಟ್ಟುತ್ತವೆ ಅಂತ. ಈ ರೀತಿ ನಾವು ಮಲೆನಾಡಿನ ಕುವೆಂಪು ಮಣ್ಣಿನಿಂದ ಬೆಳೆದು ಕರಾವಳಿಯ ಅಂತಹ ಅಭಿವೃದ್ಧಿಶೀಲ, ಅಲ್ಲಿ ಉದ್ಯಮಗಳು ಚೆನ್ನಾಗಿದ್ದಾವೆ, ಶಿಕ್ಷಣಕ್ಕೆ ಭಾಳಷ್ಟು ಒತ್ತಿದೆ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬಂದು ಹೋಗ್ತಾರೆ. ಅಂಥ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಆ ವೈಷಮ್ಯವನ್ನು ತೆಗೆಯುವಂಥ ಪ್ರಯತ್ನ ನಾವು ಮಾಡಬೇಕು. ಕ್ರಿಯೇಟಿವ್ ಸಂಸ್ಥೆ ಆರಂಭ ದಿವಸಗಳಿಂದ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಇಂತಹ ಚಿಂತನೆಗಳನ್ನ ಕೊಡ್ತಕ್ಕಂಥ ಸಾಹಿತ್ಯ ಸಾಂಗತ್ಯ, ಸ್ಫೂರ್ತಿ ಮಾತು ಕಾರ್ಯಕ್ರಮಗಳನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಇನ್ನೊಂದು ಗರಿಮೆ ಅಂತ ನಾವು ಪುಸ್ತಕ ಮನೆ ಅಂತ ಹೇಳೋ ಪುಸ್ತಕ ಸಂಸ್ಥೆಯನ್ನು ಮಾಡಿದ್ವಿ. ಆಗ ಹಲವಾರು ಜನ ಕೇಳಿದ್ರು, ಆ ಪುಸ್ತಕ ಮನೆ ಸಂಸ್ಥೆ, ಪುಸ್ತಕ ಸಂಸ್ಥೆ ಯಾಕೆ ನಿಮಗೆ ಅಂತ. ಶಿಕ್ಷಣ ಸಂಸ್ಥೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಇಂತಹ ಚಿಂತನೆಗಳು ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು. ಆ ದೃಷ್ಟಿಯಲ್ಲಿ ಪುಸ್ತಕ ಮನೆ ಮಾಡಿದಾಗ ನಮ್ಮ ಮೊಟ್ಟ ಮೊದಲ 15 ಪುಸ್ತಕಗಳ ಬಿಡುಗಡೆಯಲ್ಲಿ ಸುಬ್ರಹ್ಮಣ್ಯರವರ ಜೀವನಯಾನವೂ ಇತ್ತು, ನನ್ನ ಅರಿವಿನ ದಾರಿಯೂ ಇತ್ತು. ಅದರಲ್ಲಿ 15 ಕೃತಿಗಳು, ಆಮೇಲೆ 22, ಹೀಗೆ ಆ್ಯಡ್ ಆಗಿ ಇವತ್ತು ಪುಸ್ತಕ ಮನೆ ಕೇವಲ 2 ವರ್ಷಗಳಲ್ಲಿ 85 ಕೃತಿಗಳನ್ನು ಬಿಡುಗಡೆ ಮಾಡಿದೆ. ಜೊತೆಗೆ 1 ಲಕ್ಷಕ್ಕೂ ಹೆಚ್ಚು ಕೃತಿಗಳನ್ನು ಇವತ್ತು ಓದುಗರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಅದೆಲ್ಲಕ್ಕಿಂತ ನನಗೆ ಬಹಳ ಪ್ರಿಯವಾದ ಕೆಲಸ ಏನಂತ ಕೇಳಿದರೆ, ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪುಸ್ತಕವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ರೀತಿ ಪುಸ್ತಕ ಸೇವೆಯನ್ನು ಕೂಡ ಶಿಕ್ಷಣದ ಅಂಗ ಅಂತ ಪರಿಗಣಿಸಿಕೊಂಡು ಹೋಗ್ತಾ ಇದ್ದೇವೆ. ಬಹುಶಃ ಆ ಕಾರಣಕ್ಕಾಗಿ ಇವತ್ತು ನಾನು ಈ ವೇದಿಕೆಯಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ಶಿಕ್ಷಣ ಸಂಸ್ಥೆ ನನಗೆ ತುಂಬ ಸರಿ ಕೇಳ್ತಾರೆ ಪುಸ್ತಕಗಳ ಬಗ್ಗೆ ಮಾತನಾಡುವಾಗ, ನೀವು ಯಾವ ಪಂಥ ಅಂತ, ಬಲಪಂಥವೋ ಎಡಪಂಥವೋ ಅಂತ. ನಾವು ಯಾವ ಪಂಥವೋ ಅಲ್ಲ, ಪುಸ್ತಕ ಪಂಥದವರು, ಅಭಿವೃದ್ಧಿ ಚಿಂತನೆಯ ಅಭಿವೃದ್ಧಿ ಪಂಥದವರು. ಹಾಗಾಗಿ ಸುಧೀರಣ್ಣ ಮತ್ತು ಇಡೀ ನಮ್ಮ ಮಲೆನಾಡು ಕರಾವಳಿ ಒಕ್ಕೂಟದ ಈ ಪ್ರಯತ್ನ ನಮಗೆ ಮತ್ತಷ್ಟು ಪ್ರೇರಣೆಯನ್ನು, ಹೊಸ ಹಾದಿಯನ್ನು, ಹೊಸ ಚಿಂತನೆಗಳನ್ನ ಕೊಟ್ಟಿದೆ. ಆ ದೃಷ್ಟಿಯಿಂದ ಇವತ್ತು ಕೊಪ್ಪದಲ್ಲಿ ಸೇರ್ತಕ್ಕಂಥ ಒಂದು ಮಲೆನಾಡಿನ ತಾಲೂಕು ಮಟ್ಟದ ಈ ಭಾಗದಲ್ಲಿ ಇಷ್ಟು ಜನ ಸೇರ್ಕೊಳ್ತಾರೆ ಚಿಂತನೆಗಳಿಗೆ ಅಂತ ಹೇಳಿದರೆ, ಇದನ್ನು ಕಾರ್ಕಳದಲ್ಲಿಯೋ, ಮಂಗಳೂರಿನಲ್ಲಿಯೋ, ಬೆಂಗಳೂರಿನಲ್ಲಿಯೋ ನಾವು ಯೋಚನೆ ಮಾಡಿದರೆ ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಕಾರ್ಯಕ್ರಮ. ಇಂಥ ಒಂದು ಪ್ರಯತ್ನಗಳು ಖಂಡಿತ ನಿಜವಾಗಿ ನಾವೆಲ್ಲ ಮೆಚ್ಚುವಂಥ ಕಾರ್ಯಕ್ರಮ. ಇದರಲ್ಲಿ ನಾವು ಕೊಂಡೋಗ್ತಕ್ಕಂಥ ಸಾವಿರಾರು ವಿಚಾರಗಳಿದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ನಾವು ಮುಂದೊಂದು ದಿವಸ ಆ ವೈಷಮ್ಯವನ್ನು ಮರೆತು ಕುವೆಂಪು ನಿಜವಾಗಿ ಕಂಡಂಥ ಕನಸು, ಆ ವಿಶ್ವಪ್ರಜ್ಞೆನ ಬೆಳೆಸ್ಕೊಳ್ತಕ್ಕಂಥ ಮನಸ್ಥಿತಿಯನ್ನು ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ಬೆಳೆಸ್ಕೊಳ್ಳಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ಸಹಿತ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈಗ ನಮ್ಮ ನಡುವೆ ಒಬ್ಬರು ವಿಶಿಷ್ಟ ವ್ಯಕ್ತಿ ಬಂದಿದ್ದಾರೆ. ಅವರು ಶ್ರೀ MG ಹೆಗಡೆ ಅವರು 5-6 ನಿಮಿಷಗಳ ಕಾಲ ಈ ಸರ್ವ ಸಮಾಜೋತ್ಸವ ಎನ್ನುವ ಶಬ್ದಾವತರಣದ ಬಗ್ಗೆ
ಮಾತಾಡ್ತಾರೆ ಶ್ರೀ ಎಮ್ ಜೆ ಹೆಗ್ಡೆ ಅವರು. ಎಮ್ ಜೆ ಹೆಗ್ಡೆ ಅವರು ಮೂಲತಃ ಶಿರ್ಸಿಯವರು, ಈಗ ಮಂಗಳೂರಿನಲ್ಲಿ ಅವರ ಕರ್ಮಭೂಮಿಯನ್ನು ಮಾಡಿಕೊಂಡು ಮಂಗಳೂರಿನಲ್ಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದಿಗಂತ್ ಬಿಂಬೈಲ್ ಬರೆದಿರ್ತಕ್ಕಂಥ ಕೃತಿ ನಮ್ಮ ಕ್ರಿಯೇಟಿವ್ ಪುಸ್ತಕ ಮನೆಯವರು ತಂದಿರತಕ್ಕಂಥದ್ದು, ಕೊಂದು ಪಾಪ ತಿಂದು ಪರಿಹಾರ ಅಂತ. ಕಸ್ತೂರಿ ರಂಗನ್ ವರದಿಗಳ ಸಮಸ್ಯೆಗಳು ವಿಚಾರಗಳು ಬಂದಾಗಲೂ ಸಹಿತ ತುಂಬ ಅಧ್ಯಯನಪೂರ್ಣವಾದಂಥ ಕೃತಿಯನ್ನು ನಮ್ಮ ನಡುವೆ ಬರೆದು ಕೊಟ್ಟವರು ಶ್ರೀ ದಿಗಂತ್ ಬಿಂಬೈಲ್. ಅವರ ಈ ಕೃತಿಯನ್ನು ನಮ್ಮ ಅಕ್ಷತಾ ಅವರು ಬಿಡುಗಡೆ ಮಾಡಿದರು. ನಿಮ್ಮ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನವನ್ನು ಇನ್ನೊಬ್ಬರು ಪ್ರಕಾಶಕಿ ಬಿಡುಗಡೆ ಮಾಡ್ತಾಯಿದ್ದಾರೆ. ಈಗ ದಿಗಂತ್ಗೆ ಒಂದು ಪುಟ್ಟದಾದಂಥ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಗೆಳೆಯರಾದಂಥ ಅನಿಲ್ ಹೊಸಕೊಪ್ಪ ಅವರಿಗೆ ವಿನಂತಿ ಮಾಡ್ತೇನೆ. ಬಿಡಿಸಿ. ಥ್ಯಾಂಕ್ ಯು.